ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗವೆಂದ್ರೆ ಅದು ಕ್ಯಾನ್ಸರ್. ಈ ರೋಗ ಬಂತಂದ್ರೆ ಜನರು ಚಿಕಿತ್ಸೆ ಬಗ್ಗೆ ವಿಚಾರಿಸೋದಕ್ಕಿಂತ ಭಯ ಬೀಳೋದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಆ ಭೀತಿ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಚಿಕಿತ್ಸೆ ಮತ್ತು ಔಷಧಿ ಕ್ಷೇತ್ರದಲ್ಲಿ ಸಾಕಷ್ಟು ಅತ್ಯಾಧುನಿಕ ಸಂಶೋಧನೆಗಳು ಆಗಿರುವುದರಿಂದ ಪರಿಣಿತ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಳ್ಳುವ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಪೋಲೋ ಆಸ್ಪತ್ರೆ ಬೆಂಗಳೂರಿನಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀಧರ್ PS ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಎಸ್ ಡಾಕ್ಟರ್, ಕಳೆದ ಒಂದು ದಶಕದಿಂದ ನಾವು ತಗೊಂಡ್ರೆ ಕ್ಯಾನ್ಸರ್ ಹಿಂದೆಲ್ಲ ಬಹಳ ರೇರ್ ಆಗಿ ಯಾರಿಗೋ ಒಂದು ಬರ್ತಾ ಇತ್ತು, ಅದು ಕೂಡ ಸಾಕಷ್ಟು ಜನ ರಿಕವರ್ ಆಗ್ತಾ ಇದ್ರು. ಆದರೆ ಈಗಿನ ದಿನಗಳಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬ ಮನೆಯಲ್ಲಿ ಯಾರಿಗೋ ಒಂದು ಕ್ಯಾನ್ಸರ್ ಹಿಸ್ಟ್ರಿ ಇರುತ್ತೆ. ಏನೋ ಒಂದು ಚಿಕ್ಕ ಮಟ್ಟದ ಕ್ಯಾನ್ಸರ್ ಈಗಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಯಾಕೆ ಡಾಕ್ಟರ್? ಅಂದರೆ ಈ ಕ್ಯಾನ್ಸರ್ಗಳು ಹೇಗೆ ಬೆಳೀತಾ ಇದೆ, ಏನು ನಿಮ್ಮ ಅನಾಲಿಸಿಸ್ ಇದ್ರ ಮೇಲೆ? ಸೊ ನೀವು ಹೇಳಿದ್ ಕರೆಕ್ಟು. ಈಗ 2 ದಶಕದಿಂದ ಅದು 10 years 20 yearsಗಿಂತ ಮುಂಚೆ ಕ್ಯಾನ್ಸರ್ ಇಷ್ಟು ಇರಲಿಲ್ಲ. ಸೊ ಇವಾಗ ಏನಪ್ಪ ಅಂತಂದರೆ ಎಲ್ಲ ರಿಸರ್ಚ್ ಪ್ರಕಾರ 10ರಲ್ಲಿ ಒಬ್ರಿಗೆ ಕ್ಯಾನ್ಸರ್ ಬರೋ ಅಂಥ ಕಾರಣಗಳಿರ್ಬೋದು. ಈಗ 2030 there is going to be 15 to 30% increase in cancer incidence. ಸೊ ಕ್ಯಾನ್ಸರ್ ಡೆಫಿನೆಟಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಅಂದರೆ ಎಕ್ಸಾಕ್ಟ್ ಕಾಸ್ ಹೇಳೋದು ತುಂಬ ಕಷ್ಟ. ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಇಟ್ ಮೇ ಬಿ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲಿಸಮ್ ಇರ್ಬೋದು. ಸೊ ಆಮೇಲೆ ಸೆಡೆಂಟ್ರಿ ಲೈಫ್ ಅಂತ ಹೇಳ್ತೀವಿ. ವ್ಯಾಯಾಮ ಮಾಡ್ದೇನೆ ಏನೂ ಇಲ್ಲದೆ ಸುಮ್ಮನೆ ಕೂತಿರೋದು. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲಿಂದನೂ ಕ್ಯಾನ್ಸರ್ ಬರೋ ಅಂಥದ್ದು ಚಾನ್ಸಸ್ ಇರುತ್ತೆ. ಆಮೇಲೆ ನಾವು ಊಟ ಮಾಡ್ತಾ ಇರೋಂಥದ್ದು, ಊಟ ಮಾಡೋದ್ರಲ್ಲಿ ಎಸ್ಪೆಷಲಿ ಜಂಕ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಜಂಕ್ ಫುಡ್ಸಿಂದನೂ ಡೆಫಿನೆಟ್ಲಿ ವಿ ಆರ್ ಸೀನ್ ಸೆಡೆಂಟ್ರಿ ಲೈಫ್ ಮತ್ತು ಒಬೆಸಿಟಿ ಆ್ಯಂಡ್ ಇಟ್ ಲೀಡ್ಸ್ ಟು ಕ್ಯಾನ್ಸರ್. ಪರಿಸರನ, ಸೊ ಎಷ್ಟೊಂದು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರೋದ್ರಿಂದನೂ ಸೊ ವಿ ಆರ್ ಸೀಯಿಂಗ್ ದ್ಯಾಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಆರ್ ಇನ್ಕ್ರೀಸಿಂಗ್. ಡಾಕ್ಟರ್, ಅಂದರೆ ಈ ಕ್ಯಾನ್ಸರ್ಗಳು ಯಾರಿಗೆಲ್ಲ ಹೆಚ್ಚಾಗಿ ರಿಸ್ಕಿ ಅಂತ ಹೇಳ್ಬೋದು? ಅಂದರೆ ಚಿಕ್ಕ ವಯಸ್ಸಿನವ್ರಿಗೂ ಸಾಕಷ್ಟು ಜನರಿಗೆ ಕಾಣಿಸ್ಕೊಳ್ತಾ ಇದೆ ಇದು. ಅದು ಅಂದರೆ ಟ್ರೀಟ್ಮೆಂಟ್ ವೈಸ್ ಆಗಿರ್ಬೋದು, ರಿಕವರಿ ವೈಸ್ ಆಗಿರ್ಬೋದು, ಇನ್ನಷ್ಟು ಚಾಲೆಂಜಸ್ ತರುತ್ತಾ? ಯಾರಿಗೆಲ್ಲ ಬರುತ್ತೆ, ಹೇಗೆ ಡಾಕ್ಟರ್ ಇದು? ಸೊ ಕ್ಯಾನ್ಸರ್ ಎಲ್ಲ ಯಾರಿಗಾರು ಬರ್ಬೋದು. ಏನಕ್ಕಂದರೆ ಯಾವುದು ಏಜ್ ಗ್ರೂಪ್ ಏನು ಹೇಳ್ತೀವಿ, ಮೋಸ್ಟ್ ಆಫ್ ದಿ ಟೈಮ್ಸ್ 50+ ಇಯರ್ಸ್ ಅವ್ರಿಗೆ ಕ್ಯಾನ್ಸರ್ ಬರೋ ಅಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಎನಿ ಏಜ್ ಗ್ರೂಪ್ ಕ್ಯಾನ್ ಅಕರ್. ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರಿಗೆ, ವಯಸ್ಸಾಗಿರೋರ್ಗೂ ಕ್ಯಾನ್ಸರ್ ಬರೋ ಅಂಥದ್ದು ಇರ್ಬೋದು. ಇಟ್ ಮೇ ಬಿ ಬಿಕಾಸ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್. ಮೋಸ್ಟ್ ಆಫ್ ದಿ ಟೈಮ್ಸ್ ಯಂಗಲ್ಲಿ ತುಂಬ ಸಣ್ಣವ್ರಿಗೆ ಬರೋದು ಏನಕ್ಕೆ ಅಂದರೆ ಜೆನೆಟಿಕ್ ಫ್ಯಾಕ್ಟರ್ಸಿಂದ, ಮ್ಯುಟೇಷನ್ಸ್ ಅಂತ ಏನು ಹೇಳ್ತೀವಿ, ಅದರಿಂದನೂ ಕ್ಯಾನ್ಸರ್ ಬರೋದಕ್ಕೆ ಸಾಧ್ಯತೆ ಇದೆ. ಈಗಿನ ಇದರಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಮೋಸ್ಟ್ ಆಫ್ ದಿ ಥಿಂಗ್ಸ್, ಮೋರ್ ದೆನ್ 50% ಮೇ ಬಿ ಜೆನೆಟಿಕ್ ರಿಲೇಟೆಡ್. ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಲಿಕ್ಯೂಮಿಯಾ ಇರ್ಬೋದು, ಆ್ಯಂಡ್ ಸಮ್ ಆಫ್ ದಿ ಪ್ರಾಸ್ಟೇಟ್ ಕ್ಯಾನ್ಸರ್ ಆಲ್ಸೋ ಈಗ ನಾವೆಲ್ಲ ಜೆನೆಟಿಕ್ಕಿಂದ ಬರೋದು ಅಂತ ನೋಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ತುಂಬ ಜನಕ್ಕೆ ಕ್ಯಾನ್ಸರ್ ಅಂದ ತಕ್ಷಣ ನನಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಅಂದರೆ ಮುಗೀತು, ಅದಕ್ಕೆ ಚಿಕಿತ್ಸೆ ಕೊಡದಿದ್ರು ಒಂದು ರೀತಿಯಾಗಿ ಏನೋ ಲೈಫ್ ಎಂಡ್ ಆಯ್ತೇನೋ ಇಲ್ಲಿಗೆ ಅನ್ನುವಂಥ ಮೈಂಡ್ಸೆಟ್ಗೆ ತುಂಬ ಜನ ಪೇಷಂಟ್ಸ್ ಹೋಗ್ತಾರೆ. ಅದು ಕೂಡ ಬಹಳ ಮುಖ್ಯ ಅಂತ ಅಂದರೆ ಧೈರ್ಯ ತಂದುಕೊಳ್ಳೋದು ಕ್ಯಾನ್ಸರ್ ಪೇಷಂಟ್ಸ್. ಸೊ ಈ ಕ್ಯಾನ್ಸರ್ ಚಿಕಿತ್ಸೆನೇ ಇಲ್ವಾ ಡಾಕ್ಟರ್? ಅಂದರೆ ಪ್ರಾಪರಾಗಿ ಗ್ಯಾರಂಟಿ ಕೊಡುವಂಥದ್ದು, ರಿಕವರಿ ಆಗುತ್ತೆ ಅನ್ನುವಂಥ ಭರವಸೆ ಕೊಡುವಂಥ ಟ್ರೀಟ್ಮೆಂಟ್ಗಳೇ ಇಲ್ವಾ ಅನ್ನುವಂಥದ್ದು? ಸೊ ನೀವು ಹೇಳಿದ ಕರೆಕ್ಟು. ತಪ್ಪು ಕಲ್ಪನೆ, ಭಯ, ಇದೆರಡು ಯಾವಾಗಲೂ ಜನರಲ್ಲಿ ಕಾಡುತ್ತೆ. ಸೊ ಈಗಿನ ಕ್ಯಾನ್ಸರ್ ಏರಿಯಾದಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ಟೆಕ್ನಾಲಜಿ ಈಸ್ ಸೋ ವೆಲ್ ಡೆವಲಪ್ಡ್. ನಾವೇನಂತ ಹೇಳ್ತೀವಿ ಅಂದರೆ ಕರೆಕ್ಟ್ ಡಯಾಗ್ನೋಸಿಸ್ ಮಾಡಬೇಕು. ಅದಾದ ಕರೆಕ್ಟ್ ಡಯಾಗ್ನೋಸಿಸ್ಗೆ ಏನಪ್ಪ ಅಂದರೆ ಒಂದು ಬಯಾಪ್ಸಿ, ಯಾವುದೇ ಒಂದು ಗೆಡ್ಡೆ ಅಥವಾ ಯಾವುದೇ ಒಂದು ಸಿಂಪ್ಟಮ್ಸ್ ಇರುತ್ತೆ, ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಗೆಡ್ಡೆ ಬರ್ತಾ ಇರೋದು, ಅಥವಾ ವೆಯ್ಟ್ ಲೂಸ್ ಆಗ್ತಾ ಇರೋದು, ಕೆಮ್ಮಿರೋದು, ಇದೆಲ್ಲ ಒಂದು ಕ್ಯಾನ್ಸರ್ ಲಕ್ಷಣ ಇರುತ್ತೆ. ಅದನ್ನು ಕರೆಕ್ಟ್ ಟೈಮಿಗೆ ಹೋಗಿ ತೋರಿಸ್ಕೊಬೇಕು. ಸೊ ತೋರಿಸ್ಕೊಂಡಾದಮೇಲೆ ಅದನ್ನು ಯಾವ ಥರ ಡಯಾಗ್ನೋಸ್ ಮಾಡ್ತೀವಿ ಅಂದರೆ ಒಂದು ಬಯಾಪ್ಸಿ ಅಂತ ತೆಗೆದು ಅದನ್ನು ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ
ಆಮೇಲೆ ಓಲ್ ಬಾಡಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಕರೆಕ್ಟ್ ಯಾವ ಸ್ಟೇಜಲ್ಲಿದೆ ಅಂತ ನೋಡೋದು ಇಂಪಾರ್ಟೆಂಟು. ಇದೆರಡು ಕರೆಕ್ಟಾಗಿ ಆಯಿತು ಅಂದರೆ ಟೈಮ್ಲಿ ಇಂಟರ್ವೆನ್ಷನ್ಸ್, ದೆನ್ ರೋಡ್ ಮ್ಯಾಪ್ ಈಸ್ ಈಸಿ, ಯಾವ ಥರ ಅದನ್ನು ಮಾಡ್ಬೋದು ಅಂತ. ನಾವು ದಿಸ್ ಇಸ್ ಅ ಎರಾ ಆಫ್ ಟಾರ್ಗೆಟೆಡ್ ಟ್ರೀಟ್ಮೆಂಟ್. ಸೊ ವೆರಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಏನು ಅಂದರೆ ನಾವು ಕ್ಯಾನ್ಸರ್ ತಜ್ಞರೆಲ್ಲರೂ ಒಂದು ಪೇಷಂಟನ್ನು ನೋಡಿ ಎಲ್ಲದು ವಾಟ್ ವಿ ಕಾಲ್ ಇಟ್ ಆ್ಯಸ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೀವಿ. ಅದನ್ನು ವಿಮರ್ಶೆ ಮಾಡಿ ಈ ಪೇಷಂಟ್ಗೆ ಯಾವ ಸ್ಟೇಜಿಗೆ ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಕರೆಕ್ಟಾಗಿ ನಾವು ರೋಡ್ ಮ್ಯಾಪ್ ಮಾಡ್ತೀವಿ. ಸೊ ಅದರಲ್ಲೇನು ಅಂದರೆ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ, ಸೊ ದೇರ್ ಇಸ್ ಎ ರೊಬೋಟಿಕ್ ಸರ್ಜರಿ ಇರ್ಬೋದು, ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ಬೋದು. ಅದು ವೆರಿ ವೆರಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಕೀಮೋಥೆರಪಿ ಮತ್ತು ಅದರಲ್ಲೂ ಸೊ ವಿ ಟಾರ್ಗೆಟೆಡ್ ಏಜೆಂಟ್ಸ್ ಅಂತ ಬಂದಿದೆ. ಸೊ ಮೇಯ್ನ್ಲಿ ಏನಪ್ಪ ಅಂತಂದರೆ ಯಾವುದೇ ಕ್ಯಾನ್ಸರ್ ಕಾಯಿಲೆಯಲ್ಲಿ ಎರಡು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗಬೇಕು, ಸೈಡ್ ಎಫೆಕ್ಟ್ಸ್ ಇರಬಾರ್ದು. ಇದೆರಡು ಇಂಪಾರ್ಟೆಂಟ್. ಅದೇ ಥರ ರೇಡಿಯೇಷನಲ್ಲೂ ತುಂಬ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ. ಡಾಕ್ಟರ್, ನೀವು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ. ಸೊ ಈ ಕ್ಯಾನ್ಸರ್ ಬರೋದೇ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ಅರೌಂಡ್ 4th ಸ್ಟೇಜ್ ಎಲ್ಲ ಗೊತ್ತಾಗುತ್ತೆ. ಸೊ ಹೇಗೆ ಇದರ ಸಿಂಪ್ಟಮ್ಸ್ ಡಯಾಗ್ನೋಸ್ ಮಾಡೋದಾಗಿರ್ಬೋದು, ಈ ಪ್ರೊಸೆಸ್ ಹೇಗೆ ಆಗುತ್ತೆ ಡಾಕ್ಟರ್? ಸೊ ಕ್ಯಾನ್ಸರಲ್ಲಿ ಏನಪ್ಪ ಅಂತಂದರೆ ಕರೆಕ್ಟ್ ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಟೈಮ್ಲಿ ಇಂಟರ್ವೆನ್ಷನ್ ಡೆಫಿನೆಟ್ಲಿ ಸೇವ್ಸ್ ದಿ ಲೈಫ್. ಸೊ ಇದರಲ್ಲಿ ಏನು ಅಂತಂದರೆ ಯಾವುದೇ ಸಿಂಪ್ಟಮ್ಸ್ ಇರ್ಬೋದು, ಕೆಮ್ಮು ಬರ್ತಾ ಇರೋದು, ವೆಯ್ಟ್ ಲೂಸ್ ಆಗ್ತಾ ಇರೋದು, ಯಾವುದೋ ಒಂದು ಗೆಡ್ಡೆ ಇದೆ, ಆಮೇಲೆ ಮತ್ತೆ ತುಂಬ ರಕ್ತಸ್ರಾವ ಆಗ್ತಾ ಇರೋದು, ಈ ಥರ ಎಲ್ಲ ಏನೇ ಸಿಂಪ್ಟಮ್ಸ್ ಬಂದರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಬೇಕು. ಸೊ ಅವಾಗೇನು ಅಂತಂದರೆ ಯೂಶ್ವಲಿ ಎನಿ ಗೆಡ್ಡೆ ಇದ್ದರೆ ಅದೊಂದು ಬಯಾಪ್ಸಿ ಅಂತ ಮಾಡ್ತೀವಿ. ಬಯಾಪ್ಸಿ ಮಾಡಾದ್ಮೇಲೆ ಅದನ್ನು ಪೆಥಾಲಜಿಗೆ ಟೆಸ್ಟ್ ಮಾಡಿಸಿ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಎಲ್ಲ ಮಾಡಿದ್ರೆ ಯಾವ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಅದರಲ್ಲಿ ದೆನ್ ಸ್ಟೇಜಿಂಗ್ ಅಂತ ಮಾಡ್ತೀವಿ. ಸ್ಟೇಜಿಂಗಲ್ಲಿ ಓಲ್ ಬಾಡಿ ಪೆಟ್ ಸ್ಕ್ಯಾನ್ ಅಂತ ಒಂದು ಟೆಸ್ಟ್ ಇದೆ. ಓಲ್ ಬಾಡಿ ಮಾಡಿ ಯಾವ ಸ್ಟೇಜಲ್ಲಿ ಯಾವ ಹಂತದಲ್ಲಿ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಲೈಕ್ ಸರ್ಜರಿ, ಮೆಡಿಕಲ್ ಆ್ಯಂಡ್ ರೇಡಿಯೇಷನ್ ಅಂತ 3 ನಮ್ಮ ಡಾಕ್ಟರ್ಸ್ ಏನಿದ್ದಾರೆ ಅವರು ಅದ್ರ ಬಗ್ಗೆ ವಿಮರ್ಶೆ ಮಾಡಿ ದೆನ್ ವಿಲ್ ಡಿಸೈಡ್. ಈಗೇನು ಅಂದರೆ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಇಸ್ ದ ಕೀ ಇನ್ ಕೇಸ್ ಆಫ್ ಎನಿ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್. ಇವಾಗ ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು, ಲೈಕ್ ರೊಬೋಟಿಕ್ ಸರ್ಜರಿ ಇರ್ಬೋದು, ದೇರ್ ಆಲ್ ಟಾರ್ಗೆಟೆಡ್. ಇದರಿಂದ ಏನಪ್ಪ ಅಂತಂದರೆ ಆದಷ್ಟು ಬೇಗ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡಿ ಸೈಡ್ ಎಫೆಕ್ಟ್ಸ್ ಇಲ್ದೇ ಪೇಷಂಟ್ಗೆ ಗುಣ ಮಾಡೋ ಅಂಥದ್ದು ಇಂಪಾರ್ಟೆಂಟು. ಕೀಮೋಥೆರಪಿ, ಟಾರ್ಗೆಟೆಡ್ ಕೀಮೋಥೆರಪಿ, ಇಮ್ಯುನೋಥೆರಪಿ ಅಂತ ಬಂದಿದೆ. ಅದು ಬಯೋಲಾಜಿಕಲ್ಸ್ ಅಂತ. ಇದರಲ್ಲೆಲ್ಲ ಏನು ಅಂದರೆ ಲೆಸ್ ಸೈಡ್ ಎಫೆಕ್ಟ್ಸ್, ಮೋರ್ ಎಫೆಕ್ಟಿವ್. ರೇಡಿಯೇಷನಲ್ಲೂ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ರೇಡಿಯೇಷನಲ್ಲಿ ಲೀನಿಯರ್ ಆಕ್ಸಿಲೇಟರ್ ಅಂತ ಹೇಳ್ತೀವಿ. ಮಿನಿಮಮ್ ಥಿಂಗ್ ಏನಂದರೆ ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಆ್ಯಂಡ್ ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಅದರಲ್ಲಿ ಇಟ್ ಮೇ ಬಿ ಸೈಬರ್ ನೈಫ್. ಅದಾದಮೇಲೆ ಇನ್ನೊಂದು ದೊಡ್ಡದು ಇದಾಗಿರೋದು ಅಂದರೆ ಪ್ರೋಟಾನ್ ಬೀಮ್ ಥೆರಪಿ ಅಂತಲೂ ಒಂದು ಟ್ರೀಟ್ಮೆಂಟ್ ಇದೆ. ಅದರಲ್ಲೇನು ಅಂತಂದರೆ ಸೈಡ್ ಎಫೆಕ್ಟ್ ಇಲ್ದೇ ಎಫೆಕ್ಟಿವ್ ಟ್ರೀಟ್ಮೆಂಟ್ ಕೊಟ್ಟು ಸೊ ಗುಣಪಡಿಸೋ ಅಂಥದ್ದು ಸಾಧ್ಯತೆ ಇದೆ. ಓಕೆ ಡಾಕ್ಟರ್, ನೀವು ಸೈಬರ್ ನೈಫ್ ಅಂತ ಹೇಳಿದ್ರಿ. ತುಂಬ ಜನಕ್ಕೆ ಇದರ ಬಗ್ಗೆ, ಈ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಏನು ಡಾಕ್ಟರ್ ಈ ಸೈಬರ್ ನೈಫ್ ಅಂದರೆ, ಯಾವ ರೀತಿ ಇರುತ್ತೆ ಆ ಚಿಕಿತ್ಸೆ? ಸೊ ಸೈಬರ್ ನೈಫ್ ಇಸ್ ಎ ತಂತ್ರಜ್ಞಾನ ಇವತ್ತು ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂತಂದರೆ ರೊಬೋಟಿಕ್ಸ್ ಈಸ್ ಕಮಿಂಗ್ ಇನ್ ಟು ಮೆನಿ ಆಫ್ ದಿ ಪ್ಲೇಸಸ್. ಸೊ ರೊಬೋಟಿಕ್ಸಲ್ಲಿ ಏನು ಅಂತಂದರೆ ಸೈಬರ್ ನೈಫ್ ಈಸ್ ಒನ್ ಆಫ್ ದಿ ರೊಬೋಟಿಕ್ ರೇಡಿಯೇಷನ್ ಮಿಷಿನ್ಸ್. ಅದರಲ್ಲೇನು ಅಂದರೆ ನೀವು ಯಾವ ಏರಿಯಾದಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಿದೆ ಅದಕ್ಕೆ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು, ಸೊ ಆ್ಯಕ್ಯುರೇಟಾಗಿ ಟ್ರೀಟ್ಮೆಂಟ್ ಕೊಟ್ಟು, ಈವನ್ ಮೋಷನ್ ಮ್ಯಾನೇಜ್ಮೆಂಟ್ ಎಲ್ಲ ಅದನ್ನು ಕರೆಕ್ಟ್ ಮಾಡಿಕೊಂಡು, ಸೊ ಓನ್ಲಿ 5 ಡೇಸಲ್ಲಿ ಟ್ರೀಟ್ಮೆಂಟ್ ಮುಗಿಸ್ತೀವಿ. ಶಾರ್ಟ್ ಡ್ಯೂರೇಷನ್ ಇರುತ್ತೆ, ಎಫೆಕ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ. ವಿ ಕಾಲ್ ಇಟ್ ಆಸ್ ಎ ಸಬ್-ಮಿಲಿಮೀಟರ್ ಆ್ಯಕ್ಯುರಸಿ. ಯಾವಾಗ ನೀವು ಎಫೆಕ್ಟಿವ್ ಆಗಿ ಅದನ್ನು ಟ್ರೀಟ್ಮೆಂಟ್ ಕೊಡ್ತೀರಾ ಅಂದಾಗ, ಬಿಕಾಸ್ ಆಫ್ ದ ಕಂಟಿನ್ಯೂಸ್ ಟ್ರ್ಯಾಕಿಂಗ್ ಆ್ಯಂಡ್ 5 ಡೇಸ್ ಆಫ್ ಟ್ರೀಟ್ಮೆಂಟ್ ಮತ್ತು ಇನ್ಕ್ರೀಸ್ ಡೋಸ್, ಸೊ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ ಅಕ್ಕಪಕ್ಕದಲ್ಲೆಲ್ಲ ಏನು ರೇಡಿಯೇಷನ್ ಕೊಡದೆ. ಬಟ್ ಎಫೆಕ್ಟಿವಿಟಿ ಆಫ್ ದ ಟ್ಯೂಮರ್ ಜಾಸ್ತಿ ಆಗುತ್ತೆ, ಮೋರ್ ದೆನ್ 90 to 98%. ಸೊ ಆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಲ್ಲಿ ಸರಿಯಾಗೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದಿ ಬ್ಯೂಟಿ. ಸೊ ಸೈಡ್ ಎಫೆಕ್ಟ್ಸ್ ಇಲ್ದೇ ಸೊ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಗುಣಪಡಿಸೋ ಅಂಥದ್ದು ಒನ್ ಆಫ್ ದಿ ಮಿಷನ್ ಇಸ್ ಸೈಬರ್ ನೈಫ್. ಓಕೆ, ಅಂದರೆ ಹೇಗೆ ಡಾಕ್ಟರ್, ಅದು ಇನ್ವೇಸಿವ್ ಆಗಿರುತ್ತಾ ಅಥವಾ ನೀವು ಹೇಳಿದ್ರಿ ಬೇರೆ ರೇಡಿಯೇಷನ್ ಥೆರಪಿ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಅದಕ್ಕೂ ಇದಕ್ಕೂ ಟ್ರೀಟ್ಮೆಂಟ್ ವೈಸ್ ಏನು ವ್ಯತ್ಯಾಸಗಳಿರುತ್ತೆ? ಎಷ್ಟು ದಿನ ಅಂದರೆ ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ?
ಸೊ ಯೂಶಲಿ ಏನಪ್ಪ ಅಂತಂದರೆ ಸೈಬರ್ನೆಫ್ ಇಸ್ ಅ ನಾನ್ ಇನ್ವೇಸಿವ್ ಪ್ರೊಸೀಜರ್. ಅನಸ್ತಿಷಿಯಾ ಬೇಕಾಗಿಲ್ಲ, ಓಪನ್ ಇಲ್ಲ, ಕಟ್ ಮಾಡಿ ಸರ್ಜರಿ ಥರ ಓಪನ್ ಮಾಡಿ ಏನಾದರೂ ಪೇಷಂಟಿಗೆ ಅನಸ್ತಿಷಿಯಾ ಕೊಡಬೇಕಾಗ್ಬೋದು, ಇಲ್ಲ ಓಪನ್ ಇರ್ಬೋದು, ನೋವು ಆಗಬಾರ್ದು ಟ್ರೀಟ್ಮೆಂಟಿಂದ, ಅದೇನೂ ಆಗೋದಿಲ್ಲ. ಸೊ ನಾನ್ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ ಇದಕ್ಕೆ. ಈಸ್ ಅ ಐ ಡೋಸ್ ರೇಡಿಯೇಷನ್ ಗಿವನ್ ಇನ್ ಎ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್. ಸೊ ಇದನ್ನೇನು ಅಂತಂದರೆ ಬೇರೆ ಬೇರೆ ಟ್ಯೂಮರ್ ಎಲ್ಲಾದರೂ ಕೊಡ್ಬೋದು. ನಾಟ್ ಓನ್ಲಿ ಒಂದು ಕ್ಯಾನ್ಸರಲ್ಲಿ ಒಂದು ಟ್ರೀಟ್ಮೆಂಟ್ ಇದೆ, ಮತ್ತು ಫಂಕ್ಷನಲ್ ಡಿಸಾರ್ಡರ್ಸಲ್ಲಿದೆ, ಮತ್ತು ಲೈಕ್ ಬಿನೈನ್ ಟ್ಯೂಮರ್ಸಲ್ಲಿದೆ. ಜಾಸ್ತಿ ಇದರಲ್ಲಿ ಕ್ಯಾನ್ಸರ್ ರಿಲೇಟೆಡ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಏನು ಅಂತಂದರೆ ಬ್ರೈನ್ ಟ್ಯೂಮರ್ಸ್, ಇನ್ಆಪ್ರಬಲ್ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಅರ್ಲಿ ಕ್ಯಾನ್ಸರ್ಸ್ ಬ್ರೈನಲ್ಲಿರ್ಬೋದು, ಲಂಗಲ್ಲಿರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು. ಎಷ್ಟೊಂದು ಜನದ್ದು ಸರ್ಜರಿ ಬೇಡ ನಮಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾನ್ ಇನ್ವೇಸಿವ್ ಪ್ರೊಸೀಜರ್ ಆಗಿ ಸೈಬರ್ನೆಫ್ ಇಸ್ ದ ಬೆಸ್ಟ್ ಆಲ್ಟರ್ನೇಟಿವ್. ಮತ್ತು ಲೋಕಲಿ ಅಡ್ವಾನ್ಸ್ಡ್ ಅಂತ ಹೇಳ್ತೀವಿ. ಪ್ಯಾಂಕ್ರಿಯಾಟಿಕ್ ಟ್ಯೂಮರ್ಸ್ ಇರುತ್ತೆ, ಆಪ್ರೇಷನ್ ಮಾಡೋದಕ್ಕೆ ಲಾಯಕ್ಕಿರಲ್ಲ, ಇಲ್ಲ ಮೆಡಿಕಲಿ ಇನ್ಆಪ್ರಬಲ್ ಇರ್ತಾರೆ, ದೆನ್ ವಿ ಕ್ಯಾನ್ ಗೋ ಆ್ಯಂಡ್ ಟ್ರೀಟ್. ಲಂಗ್ ಕ್ಯಾನ್ಸರಲ್ಲಿ ಸೊ ಏನೋ ಒಂದು ಕೀಮೊಥೆರಪಿ ಮತ್ತು ಲೈಕ್ ಅಡ್ವಾನ್ಸ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಲೋಕಲಿ ಅಡ್ವಾನ್ಸ್ ಟ್ಯೂಮರ್ಸಲ್ಲಿ ನಾವು ಆಲ್ರೆಡಿ ಕೀಮೊಥೆರಪಿ ಕೊಟ್ಟು ಅದನ್ನು ಒಂದು ಸ್ವಲ್ಪ